ಸದ್ಯಕ್ಕೆ ಇಲ್ಲಿ ಜೋಳದ ರೊಟ್ಟಿ ಮಾಡಕ್ಕೆ ಜೋಳದಲ್ಲ ಗೋಂಜಾಳ ರೊಟ್ಟಿ ಮಾಡಕ್ಕಂತೇಳಿ ಜಿಗಟ್ ಹಾಕಿಟ್ಟೇನಿ. ಇದು ಹಿಟ್ಟು ಹಾಕಂತಂದ್ರೆ ಫುಲ್ ದಪ್ಪ ಹಾಕಿಬಿಟ್ಟಾರ, ಸಣ್ಣ ನುಚ್ಚದಂಗೆ ಆಗ್ಬಿಟ್ಟೈತಿ. ಹಾಗಾಗಿ ಅದ್ರಾಗ ಒಂದಿಟ್ಟು ನುಚ್ಚಿನಾಗಿನ ಹಿಟ್ಟೈತಿ. ಸದ್ಯಕ್ಕಿದ ಕೈಯೊಳಗೆ ಹಿಟ್ಟಿನಿ ಕಾಚ್ಕೊಂಡಿದ್ನಿ. ಹಂಗೆ ಒಂದಿಟ್ಟು ಇದು ಅದಾವ, ತೊಗರಿ ಕಾಳು ಅದಾವ. ಈಗ ಆಲ್ರೆಡಿ ಮೊದಲು ಜಿಗಟ್ ಹಾಕ್ಕೊಂಡಿದ್ನಿ ಇದ್ರೊಳಗೆ. ಇನ್ನೊಂದು ಸ್ವಲ್ಪ ಇರಲಿ ಅಂತ ಹೇಳಿ ನಾದ್ಕೋಬೇಕು. ಚೆರ ನಾದ್ಕೊಂಡು ರೊಟ್ಟಿ ಬಡಿಯಾಕತ್ರ ಮಸ್ತ್ ಅಕ್ಕವ. ಕಾಣಿಸಂಗೆ ಇಲ್ಲಲ್ಲ ಇಲ್ಲಿ ಈಚೆ ಕಡೆ ನಿಮಗೆ. ನಮ್ಮ ಮನೆಯವರಿಗೆ ಜಳಕಕ್ಕೆ ನೀರು ಇಟ್ಟೇನಿ. ತೆಕ್ಕಿದನ ಇಲ್ಲೆಲ್ಲ ಬ್ಯಾಕ್ಗ್ರೌಂಡ್ ನೋಡಾಕೊಬ್ರಿ ಮಳೆಗೆ ನೀರು ಏನಾಗೈತಿ, ಮಳೆ ನೀರು ಸೋರಿ ವೈಟ್ ಹೋಗಿ ಕಲರ್ ಆಗೈತೆ. ಅದ ಏನೋ ಮಾಡಕತ್ತಿದ್ನಲ್ಲ ಇವತ್ತು ಇಲ್ಲಿ ಹೊರಗೆ ಸ್ವಲ್ಪ ಇದ್ರೊಳಗೆ ಎಣ್ಣೆ ಹಾಕೊಂಡೆ ಬಂದೇನಿ. ಇಲ್ಲಿ ಒಂದು ಕರಿಬೇವಿನ ಗಿಡ ಹಚ್ಚಿದ್ದು ಇಷ್ಟದಾಗಲೇ ದೊಡ್ಡದಕ್ಕಿತ್ತದ. ಪಾಪ ನಮ್ಮ ಪಪ್ಪಿನ ಯಾರೋ ಬಡದಿದ್ದನ್ನು ಮಾಡಿದ್ರಲ್ಲ, ಹಾಗಾಗಿ ಅದು ಇಲ್ಲೇ ಕಟ್ಟಿದ್ವಿ. ಅದನ್ನು ಸಂಕಟಕ್ಕೆ ಅದಕ್ಕಾಗೋ ಸಂಕಟಕ್ಕೆ ಒದ್ದಾಡಿ ಆ ಗಿಡನ ಕಡ್ದಿತ್ತದ. ಹೊಳ್ಳಿಗೆ ಹೆದರ್ಬಿಟ್ಟೆ ನನ್ನ. ಹೊಳ್ಳಿಗೆ ಮತ್ತು ಚಿಗ್ತೈತಿ. ಅದನ್ನು ಮತ್ತೆ ಯಾವ ದೊಡ್ಡದಕ್ಕಿತ್ತು ಗೊತ್ತಿಲ್ಲ. ಸುಳ್ಳು ಬಿಟ್ಟರೆ ಹಿಂಗೆ ಆಗ್ಬಿಡ್ತಾವೆ. ಇದೊಂದು ನೀರು ಬಿದ್ದು ಮತ್ತೆ ಪುಂಡಿ ಪಲ್ಯ ಐತಿ. ಇರಲಿ ಅಂತ ಪಲ್ಯ ಮಾಡತ್ತೆ. ಜೀರಿಗೆ ಕರಿಬೇವು ಇಲ್ಲ ಐತೆ ತಗೊಳ್ಳಿಲ್ಲ. ಟೊಮೆಟೊ ನನಗೆ ಗೊತ್ತಿಲ್ಲದ ಉದ್ದನ ಕಟ್ ಮಾಡ್ತೇನೆ. ಎಷ್ಟು ನಂಗಿಲ್ಲ ಬರಂಗಿಲ್ಲ. ಸಿಪ್ಪೆ ಅದ್ರೊಳಗಿನ ಸಿಪ್ಪೆ ತೆಗಿಯೋಕೆ ಗಾವಾಗಲಿ ಅಂಥೇಳಿ. ಕೊತ್ತಂಬರಿ ನಾನು ಈಗ ಹಾಕಿಬಿಡ್ತೇನೆ. ಮ್ಯಾಗ ಹಾಕಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ. ಮಾಮೂಲಿ ಎಲ್ಲ ಪಲ್ಯ ಹೆಂಗೆ ಮಾಡ್ಕೋತೀವಿ ಹಂಗೆ ಮಾಡೋದ್ರಿ. ಇದನ್ನು ಸಪ್ರೇಟ್ ಅಂತಲ್ಲ, ಸ್ವಲ್ಪ ಜಾಸ್ತಿ ನೀರು ಹಾಕಿ ಕುದಿಸೋದಷ್ಟೆ. ಇದು ಕುಡಿಯಂತೂ ಸಣ್ಣದೈತಿ. ಆಮ್ಯಾಗ ಸಿಗ್ತೇನಿಲ್ರಿ. ಅದು ಪಲ್ಯ ರೆಡಿ ಆಗೋಡ್ದ ಇಲ್ಲಿ ಹಿಟ್ಟು ನಾದ್ಕೊಳ್ಳೋದು ನೋಡ್ರಿ. ಹಿಟ್ಟು ನಾದ್ಕೊಂಡು ರೊಟ್ಟಿ ಮಾಡೋದು. ಇದು ಹಿಟ್ಟು ಭಾಳ ಸಣ್ಣ ಆತಂದ್ರೆ ನಾವು ಹಿಂಗೆ ಬಿಸಿನೀರು ಕಾಸಿ ಜಿಗಿಟ್ ಹಾಕೋಬೇಕಂತ ಏನಿರಂಗಿಲ್ಲ. ಗೋಕಾಕ್ ಸೈಡ್ ಮತ್ತು ಇದು ಮುಧೋಳ ದಾಟ್ ಆ ಕಡೆ ಎಲ್ಲ ಗೋಂಜಾಳ ರೊಟ್ಟಿನ ಜಾಸ್ತಿ. ಜಮಖಂಡಿ ದಾಟ್ ಅಂತ ಅನಿಸ್ತೈತಿ. ನಮ್ಮ ಕಡೆ ಜೋಳದ ರೊಟ್ಟಿ ಜಾಸ್ತಿ ನಾವು ಮಾಡೋದು. ಹೆಂಗೆ ಕಾಣಿಸ್ತೈತಿ ಹೇಳ್ರಿ ಬ್ಯಾಕ್ಗ್ರೌಂಡ್? ಮಸ್ತಲ್ಲ. ಯಾಕೋ ಟ್ರೈಪಾಡ್ ಸರಿ ಹೋಗಲ್ತಂತ.
ಮಮ್ಮಿ ಎದಕ್ಕೆ ಬಿಡಿತಾಳ? ಹಾಂ ಸರಿ 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 ಊಟ ಮಾಡ್ತಾನ. ಅಪ್ಪ ಮಮ್ಮಿ ಎದಕ್ಕೆ ಕರ್ಕೊಂಬಂದು ಯಾಕಿನ? ವಾಪಸ್ ಯಾಕೆ ಹೋಗ್ಬೇಕು ಮಗನ, ನೀ ಬರ್ತಿದ್ಲಲ್ಲ ಆಯ್ಕೆ ಸಾಲಿಗೆ ಹೋಗ್ಲಾರ ಸಂಬಂಧ ಬೇದ ಬಾ ಅಂದಾನ. ಇದೇನೋ ಬೇರೆ ಕಾಣ್ತತಿ ಬಾಯಕ್ಕ ಹೋಗಿ ಹಗ್ಗ ತಗೊಂಡು ಇಲ್ಲಿ ಬೇಂಗ್ ಗಿಡಕ್ಕೆ ಕಟ್ಟ ಒಂದು 4 ದಿನ ಉಪವಾಸ ಬಿಡ್ಯಾಕತ್ರ ಕಡೆಗೆ ಬಿಡ್ಸಾಕೈತಿ ಬಾ ಕರ್ಕೊಂಡ್ ಹಾಂ ಚರಮ್ ಸುಲಿತೈತಿ. ಮನ್ಯಾಗ ಯಾರು ಒಬ್ಬರ ಶಾನೆತನ ಕಲ್ಕೊಳ್ಳೋದಟ್ಟ ಇಡೀ ಮನೆ ಮಂದಿನ ಹಂಗೆ ಅದಾರ ನೋಡು. ಮತ್ತು ಒಬ್ರು ಏನು ಸಂಪಾದನೆ ಮಾಡಿದೆಪ್ಪ ಇಲ್ಲಿ? ಸಾಲಿಗೆ ಹೋದ್ರೆ ಒಂದು 4 ಅಕ್ಷರ ಕಲಿತಿ. ಹಾಂ ತೊಗರಿ ಕಾಳು ಪಲ್ಯ, ಗೊಂಜಾಳ ರೊಟ್ಟಿ, ನೀನು ಅದನ್ನ ಯಾವಾಗ ಇದು ಮಾಡ್ತೀನಿ ನೋಡು. ಹಿಟ್ಟು ರೊಟ್ಟಿ ನೋಡು ಹೆಂಗೆ ಆಗುತ್ತಾವ. ಗೊಂಜಾಳ ರೊಟ್ಟಿ ಟೇಸ್ಟ ಬೇರೆ ನೋಡ್ರಿ. ಅದು ನಮ್ಮ ಕಡೆ ಹೆಂಗೆ ಮಾಡ್ತಿದ್ರು ಅಂದ್ರೆ ಮೊದಲಿನ ಕಾಲದಾಗ ಅಂತಂದ್ರೆ ಈಗ ನಮ್ಮ ಮೂವರ ಟೈಮಲ್ಲಿ ಹೊಸದಾಗಿ ಬಂದು ಸೊಸಿಗೆ ಹಿಟ್ಟು ಹಿಂಗೆ ಹಾಕ್ಸ್ಕೊಂಬಂದಿದ್ರು. ನುಚ್ಚಿನಾಗಿನ ಹಿಟ್ಟು ಕೊಡ್ತಿದ್ರಂತ ರೊಟ್ಟಿ ಮಾಡಕ್ಕೆ. ಹಂಗಾತ್ ಬಾಳೆವು ನಮ್ದು. ಬೇಕಾದಂಗೆ ಚರನ ಅದಕ್ಕೊಂಡ್ರು ರೊಟ್ಟಿನ ಬರಲ್ಲ. ಅಯ್ಯ ಹಾಗೆ ಹೊಡೆದ ಕೈ ರೊಟ್ಟಿ ಅಪ್ಪಾರ ಆಗ್ತಾವ. ಪಾಪ ಇವತ್ತು ಹೊಸದಾಗಿ ಬಂದೇನೆ ನಾನು. ಇದೇನು ಈ ಡಬ್ಯಾಗಿಂದ ಇದು ಇಷ್ಟಕ್ಕೊಂದ ರೊಟ್ಟಿ ಮಾಡೇನಿ. ರೊಟ್ಟಿ ಅನ್ಕೊಳ್ಳೋಂಗಾಗಿಲ್ಲ. ನಮ್ಮ ಮುಂಚೆನಾಗ ಹುಡುಗ ಅದಾನಂತ ಹೊರಗೆ ಬಂದು ನೋಡ ಚೀಲ ಇದನ್ನು ಮಾಡ್ತಿದ್ದ ನೋಡ್ರಿ. ಹಿಂಗಾದ್ರೆ ರೊಟ್ಟಿನೂ ಬರಂಗಿಲ್ಲ ಕಾಣಿಸ್ತೈತಿಲ್ಲ. ಹಿಂಗಾದ್ರೆ ರೊಟ್ಟಿನೇ ಬರಂಗಿಲ್ಲ. ಮಸ್ತ್ ನೋಡ್ರಿ. ಬರಂಗಿಲ್ಲ ಸುಮಾರು ತಾಟಿಲ್ಲ ಆಕೆಗೆ ಮಾಡಕ್ ಬರಂಗಿಲ್ರಿ. ನಿಮ್ಮ ನೋಡತ್ತಾಳ ಬರ್ತಾಳ ಅಲ್ಲಿ ಇವ್ರ ಮನೆಗೆ. ನಿಮ್ಮ ಮಕ್ಕಳಂತನ ಯಾರು ಹೋಗ್ಬೇಕ್ರಲ್ಲ ಮತ್ತು ನಾಳೆ ಮಗನ ನಾಳೆ ಏನು ಮದುವೆಗೆ ಬರ್ಬೇಕಲ್ಲ. ಮತ್ತು ಯಾರು ನೀವು ಹೋದ್ರೆ ಬರ್ತಾರೋ, ನೀವು ಹೋಗ್ಲಿಲ್ಲ ಅಂದ್ರೆ ಹಾಂ ಏನ ಮತ್ತು ನಿನಗೆ ಎಲ್ಲಿ ಮದುವೆ ಮಾಡೋದು? ಸಾಲಿ ಕಲಿಯಂಗಿಲ್ಲ, ಒಂದು ಹೊಲ್ದಾಗ ದಗದ ಮಾಡಂಗಿಲ್ಲ, ಒಂದು ಮನ್ಯಾಗ ದಗದ ಮಾಡಂಗಿಲ್ಲ. ಮತ್ತು ನೀವು ಮದುವೆ ಮಾಡೋದ ಬೇಡ? ದುಡ್ದು ಹಾಕೋದಕ್ಕೈತಿ ಹೌದಿಲ್ಲ? ಮದುವೆ ಮಾಡ್ಕೊಂಡ್ರ ಸಾಲಿಗೆ ಹೋಗಿ ಇಲ್ಲ ನೀ ಎಂದ ಮುಂದಿನ ಸೋಮಾರ? ಹಾಂ ನೀನು ಶಾಣೆತನ ನಿಮ್ಗೆ. ಅವಂಗಲ್ಲಿ ಏನಾರ ಕೊಡಿಸಿ ಉಪವಾಸ ಕರ್ಕೊಂಬ. ಏನು ದಿನ ಹೋಗಿರ್ನ ತರಾಕ? ನಿನ್ನೆ ಹೋಗಿದ್ರಿ, ಮೊನ್ನೆ ಹೋಗಿದ್ರಿ. ನೀನು ಎದಕ್ಕೆ ಹೋಗಿದ್ರ? ನಿನ್ನೆ ಒಂದು ಗುಳಿಗೆ ಬಂದ ಬಿಟ್ಟ ನಿಮ್ಮ ದಡಾಕ್ ಹೋದ್ರಿ ಬೇಕಾರೆ ರೊಕ್ಕ ಮತ್ತೆ ಮೊನ್ನೆ ಹೋಗಿದ್ರಲ್ಲ ನೀವು? ಹೋಗಿದ್ವಿ ತರಾಕ. ಅವಾಗ ಗುಳಿಗೆ ತಿರ್ಕಿಲ್ಲ. ಒಂದು 8 ಸ್ವಲ್ಪ ಸಾಕಿತ್ತು. ನೀರು ಹಾಸಿದ್ರಿ ಇನ್ನೂ ಇದಾಕತ್ ಮೀ ಮತ್ತು ಹೇಳಿರ ಕೇಳ್ತಾನ ಬಿಡ್ತಾನ ಇಲ್ಲಾರ. ನೀರು ಹಾಸಿಲ್ಲ ಅದಕ್ಕೆ ಗುಳಿ ಕೈಯಾಗ ಎದಕ್ಕೆ ಬೇಕಿತ್ತು ತಿನ್ನಾಕವ ಮಮ್ಮ ಬೇಡ ನಮ್ಮ ಕೊಟ್ರೆ ಬಂದ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ಲಾಗ್ ಶುರು ಮಾಡಕತ್ತೀನಿ.
ಹೊರಗೆ ಒಲೆ ಹೊತ್ಸೇನಿ. ನಮ್ಮ ಮನೆಯವ್ರ ಹಾಲು ಒಳಗಿಟ್ಟಂಗೆ ಅದಾರ. ಹಾಲು ಕಾಸಿ ಚಹಾ ಕಾಸಿ ಆಮ್ಯಾಗ ಜಾಗಕ್ಕೆ ನೀರು ಇಡ್ಬೇಕು. ಕಬ್ಬಿನಾಗ ಇವತ್ತು ಕಸ ತೆಗಿಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡೇನಿ. ನಿನ್ನೆ ಎಷ್ಟು ತೆಗ್ದೀನಿ. ನಿನ್ನೆ ಇಲ್ಲ ಒಂದು ಫಂಕ್ಷನ್ ಇತ್ತು, ಹಂಗಾಗಿ ಎಲ್ಲರೂ ಬಂದಿದ್ರು. ಬಿಟ್ಟು ಬರೋದು ಹೋಗೋದು ಇದಾಗ್ಬಿಡ್ತು, ಕಸನ ಆಗಲಿಲ್ಲ. ಇವತ್ತು ಒಂದು ಅರ್ಧ ಕಸ ತಕ್ಕೊಂದು ಖಾಲಿ ಮಾಡೋಕೆ ಹೋಗ್ಬೇಕಂತ ಅಂದ್ಕೊಳಕತ್ತೇನಿ. ನಮ್ಮ ಮನೆಯವ್ರೇನು ಇದಕ್ಕೆ ನೀರು ಹಾಸ್ತಾರಂತ. ಅವ್ರು ಕಸ ತೆಗಿಯಕ್ಕೆ ಹೋಗ್ಬಿಡ, ಹೊಲ್ದಾಗ ಬರಕ್ಕೆ ಹೋಗ್ಬಿಡ ಅಂತ ಹೇಳ್ಯಾರ. ಆಳು ಹಾಸ್ತೀನಂತಾರ. ಏನು ಮಾಡ್ತಾರಂದ್ರೆ ಒಬ್ಬೊಬ್ರು ಚಲೋ ತೆಗಿತಾರೆ, ಒಬ್ಬೊಬ್ರು ಚಲೋ ತೆಗಿಯಂಗಿಲ್ಲ. ಹಂಗೆ ಇದು ಅದು ಕಸ ಕಿತ್ತಿರಂಗಿಲ್ಲ. ಹೊಳ್ಳಿ ನೀರು ಬಿಡ ಅಂತಲೇ ಮತ್ತು ಅದು ಹೆಂಗಿದೆ ಕಸ ಹೊಳ್ಳಿ ಕಾಣಿಸ್ಕೋತೈತಿ. ಮತ್ತು ಈಗ ಅದಕ್ಕೆ ಕಳೆನಾಶಕ ಹೊಡಿಬೇಕಂತಂದ್ರೆ ಅದ್ರೊಳಗೆ ಕೊತ್ತಂಬರಿ ಐತಿ. ಬೆಳಗ್ಗೆ ನಮ್ಮ ಮೌನ ನೆನ್ಸಾಕತ್ತ, ಬೈಕೊಳಕತ್ತಿರ್ಬೋದು ಬಹುಶಃ ನನ್ನ. ಹೌದು, ಏನೇ ಹೇಳಕತ್ತಿದ್ನಿಲ್ಲ. ಹಾಗಾಗಿ ಜಳಕಾದ ಏನು ಮಾಡೋಂಗಿಲ್ಲ. ಹೋಗಿ ಒಂದು ಅರ್ಧ ಕಸ ತಗೊಂಡು ಒಂದು 12 ಗಂಟೆವರೆಗೂ ಕಸ ತೆಗೆದು ಆಮ್ಯಾಗ ಬಂದು ಜಳಕ, ಪೂಜೆ, ಊಟ, ನಾಷ್ಟ ಏನಾದರೂ ಮಾಡ್ಕೊಂಡ್ರೆ ಆಯ್ತು. 10 ಗಂಟೆವರೆಗೂ ಅಂತೂ ಹೋಗ್ತೀನಿ. ಸದ್ಯಕ್ಕೆ ಒಲೆ ಹತ್ಲದ ಬರ್ತೇನೆ ಒಳಗೆ ಹೋಗಿ. ಸೂರ್ಯದೇವ ಅಲ್ಲೆದಾರು ಕಾಣಿಸಂಗಿಲ್ಲ ಸರಿಯಾಗಿ. ಹಳ್ಳಿ ಲೈಫ ಬೆಸ್ಟ್ ಅಲ್ರಿ. ಮನ್ಸು ಬಿದ್ದೈತಿ ಇವತ್ತು. ಈಗ ಒಂದಿಟ್ಟು ಕುಲ್ಲ ಆಗತೈತಿ. ಯಾರು ಮಾತಾಡ್ರ? ಕನ್ನಡ ಮಾತು. ಒಡ್ಡಿ ನೀರು ಬಿಡ್ಬೇಡ್ರಿ, ಕಬ್ಬು ಕಡ್ಸೋನು ಆರ್ಲೆ ಒಂದ. ನಾವು ವಿಡಿಯೋ ಮಾಡಕತ್ತೇನೆ, ನೀರು ಹಾಕಕತ್ತೇನೆ. ನಿಂದ್ರೆ ಒಂದಿಟ್ಟು ಚಾ ಪಿಚ್ಕೊಂಡು ಮಾಡ್ಕೋತೀನಿ. ಚಾದ ಸುದ್ದಿದ ಏನ ಸುದ್ದಿ ಅದ? ಈಗ ಸೋಸ್ ನಂದು ಮುಗಿತ್ ನನಗ. ಆರ್ಲೆ ಅದ್ ನಾವು ಕುಡಿತನ. ಅದ ಹೆಂಗ ಮತ್ತೆ ಚಾ ಹೆಂಗ ಅನಿಸ್ಕೋತದ? ಕಸ ತೆಗಿಯಕ್ಕೆ ಹೋಗೋದು ಕ್ಯಾನ್ಸಲ್ ಆಯ್ತು. ನೀರ್ ಬಿಟ್ಟಿಲ್ಲ, ನಿನಗೇನ್ ಗೊತ್ತಿರ್ತೈತಿ? ತಿಳಿದಿತ್ ನನಗ ಮೊದ್ಲ, ನಿನ್ನೆ ತಿಳಿದಿತ್ ನನಗ. ಮುಂಜಾನೆ ಅಂದಳ ಯಾವಾಕಿ ಒಬ್ಬಾಕಿ ನೀರ್ ಬಿಟ್ಟತ್ತಂದ್ರೆ ಏನು ಎರಿ ಹೊಲ ನಿಂದ ಅಂತೇಳಿ ಇವ್ ಕಾಳ ಮುದ್ದ ಮುಗತಾಳ ಬೀಳ್ಬೇಕಲ್ಲ. ನಾ ಈಗ ಇವತ್ತು ಯಾಕಂದ್ರೆ ನಾ ನೀರ್ ಹಾಸ್ತಿರತ್ ಮತ್ತೆ ಜಗಳ ಮಾಡಾಕ ಅನುಕೂಲ ದಾರಿನೇ ಇಲ್ಲಿ ಇವತ್ತು. ಅದಕ್ಕೆ ಜಳಕ ಮಾಡ್ತೀನಿ ಅಂದ್ರ ಈಗ ಹೋಗ್ಬೇಕಂತ ಅನ್ಕೊಂಡಿದ್ನಿ. ಜಳಕ, ಪೂಜಿ, ನಾಷ್ಟ ಎಲ್ಲ ಮಾಡ್ಬಿಡ್ದ ಒಂದಿಟ್ಟು ಬಿಸಿಲು ಬೀಳತೈತಲ್ಲ, ಆರ್ದೈತ್ನಲ್ಲ. ಬೆಳಗ್ಗೆ 4 ಮಟ ನೀರ್ ಚಾಲು ಐತದಕ್ಕೆ ಡ್ರಿಪ್. ಈಗ ಮತ್ತೆ ಕಸ ತೆಗಿಯಕ್ ಹೋದ್ರ ಕಸ ನಿನ್ನ ಅರಿಬಿ ಪಾರ್ಸಲ್ ಹಾಕಿ ಹೆಬ್ಬ ಶನಿವಾರ ಯಾಕಂದ್ರೆ ಸ್ಯಾಟರ್ಡೆ ಬಂದಿರ್ತೈತಿ. ಇಲ್ಲ ಪೋಸ್ಟ್ ಚಲೋ. ನಿನ್ ರೊಕ್ಕ ಹಾಕಿಲ್ಲ, ಒಂದ್ ರೊಕ್ಕ ಹಾಕ. ಎಷ್ಟು ಫೋನ್ ಐತಿ 124. ಫೋನ್ ಹಚ್ಚಿ ಬೇಸ್ ಪಾಪ ಅವ್ನು ರೊಕ್ಕ ಹಾಕಿ ಅಲ್ಲಿ ಇದನ್ನ ಬುಕ್ ಮಾಡಿರ್ತಾನೆ. ನಾವು ಕೊಡ್ತೇವಲ್ಲ, ಮುನ್ಗಿಸ್ತೇವೆ. ಮುಗಿಸೋದ ಕರೆ ಮಾಡುದು ಹೇಳ. ಈಗ ಹಾಕೇ ಬಿಡ್ತಾನೆ. ಇವತ್ತು ಇರ್ಲಿ, ಇವು ಯಾವ್ಯಾವ ಇರ್ತಾವ ನೋಡ್ಕೊಂಡು ಒಂದು ದಾವಣಗೆರೆ ಬಸ್ಸಿಗೆ ಹಿಡಿದೈತಿ ಮಟೇಶ. 10 ಸೀರಿದ 10 ಸೀರಿದಕ್ಕೆ 300 ರೂಪಾಯಿ ಅಂತ ಕೊರಿಯರ್ದು ಕೇಳಿ ನಾನು. ಮತ್ತು 300 ರೂಪಾಯಿ ಜಾಸ್ತಿ. ದಾವಣಗೆರೆ ಇಲ್ಲಿಂದ ಬಸ್ ಬೇಕು. ಡೈರೆಕ್ಟ್ ದಾವಣಗೆರೆ ಅದಲ್ಲ, ರಗಡ್ ಅದ. ಬೆಂಗಳೂರು ಬಸ್ ದಾವಣಗೆರೆ ಹೋಗ್ಕೊಂಡು ಮನೆಯಿಂದ ಇಟ್ಟಿರ್ತಿಲ್ಲ. ಮನೆ ಪೋಸ್ಟ್ ಬಾಂದ್ರ ನೋಡಿ ಕಬ್ಬು ಕಡಿ. ಹಾಂ, ಅವ್ರು ನೀರು ಬಿಟ್ಟಾರ.
ಬರೀ ಫ್ರೆಂಡ್ಸ್ ಚಾ ಕುಡಿನಂತ ತಗೊಂಬಿಟ್ಟು ಸರಿ ಈ ಕಡೆ ಚಪ್ಪಲ್ ಹಾಕೊಂಡು ಬಂದಿಯಲ್ಲ. ಇದೊಂದು ತೆಗಿಬೇಕ, ಇದು ಒಂದು ಆಡ್ತಾರ ಆತ, ಇದೊಂದು ತೆಗಿಬೇಕ. ಮನುಷ್ಯ ಎಷ್ಟು ಇದು ನೋಡ್ರಿ. ಈಗ ಚಹಾ ಕುಡಿದು ಅನ್ನಾರ ಆರಾಮದಿಲ್ಲ. ನಿಮ್ ನಂಬರ್ ಒಂದ್ ಸಿಗಲ್ದು ಮರ ನನಗ. ಅಲ್ಲಿ ನಮ್ ಸುರೇಶ್ ಅದಾನ ಕೊಡಾಟ ಮನ್ಯಾಗಿನ ಅವನ್ ನಂಬರ್ ಸಿಗಲ್ದು. ಬಿಸ್ಕಿಟ್ ತಿಂದಿದ್ಲೇ ಇಲ್ಲ ಓಯ್ ನಿನಗ ಅನ್ನತ್ನ ಫೋನ್ಯಾಗ ಅಲ್ಲ, ಬಿಸ್ಕಿಟ್ ಇದ್ದಲ್ಲ ಇಲ್ಲಿ ಕದ ಹಾಕ್ಯಾರ. ನಾನು ನಾಷ್ಟ ಮಾಡಾಕತ್ತೀನಿ. ನಮ್ಮ ಗೌರಿ ಮೊಸರು ನೀರು ಕುಡಿಯಕತ್ತಾಳ. ಅವಲಕ್ಕಿ ಮಾಡಾಕತ್ತೀನಿ. ರೊಟ್ಟಿ ನೀನು ಮಾಡಿದ್ದು ರೊಟ್ಟಿ ಅದಾವ. ಬಿಸಿಲು ನೋಡ್ರಿ ಎಷ್ಟು ಬಿದ್ದೈತಿ. ಈ ಜಳಕದ ನೀರಿನ ಬೋಗಾಗಿಟ್ರೆ ಈಚೆ ಕಡೆ ಏನು ಕಾಣ್ತಿಲ್ಲ. ನಾವು ಉಪ್ಪನ್ನು ಹಾಕಿದ್ರೆ ಅರಿಶಿನ ಪುಡಿನೂ ಹಾಕಿಲ್ಲ ನೋಡ್ರಿ. ನಾವು ಬೇಕಾದಷ್ಟು ಇಲ್ಲಿ ಒರೆಸ್ಕೊಂಡು ಇದನ್ನ ಮಾಡಿದ್ರು ಗಾಳಿ ಬೀಸ್ತೈತಿಲ್ಲ. ಈ ಗಾಳಿಗೆ ಮತ್ತು ಎಲಿ ಉದುರ್ತಾವ ಹಂಗ. ಬರೀ ನಾಷ್ಟ ಮಾಡೋಣಂತ ನೋಡ್ಬೇಕ. ಕಸ ತೆಗಿಯಕ್ಕೆ ಹೋಗ್ಬೇಕಂತಂದೆ. ಹೆಬ್ಬಾದಕ್ಕೈತಿ ಅಂದ್ರೆ ಕಸ ಹಿಂಗೆ ಕೆತ್ತಕ್ಕೆ ಬರಂಗಿಲ್ಲ. ಹಂಗಾಗಿ ಹಿಂಗೆ ಕುಗ್ತೀವಲ್ಲ, ಅಲ್ಲೇ ಬಿಟ್ಟು ಬಂದು ಹೊಳೆ ಅಲ್ಲೇ ಹತ್ಕೊಂಡ್ಬಿಡ್ತೈತೆ ಅದು. ಹಾಗಾಗಿ ತೆಗೀದಾದ್ರೆ ತೆಗೀದು, ಇಲ್ಲಾಂದ್ರೆ ನಾಳೆಯಿಂದ ತೆಗಿಬೇಕು. ಬಾ ವೆಂಕಟೇಶ, ನಾಷ್ಟ ಮಾಡ್ಬಾ. ಬಜ್ಜಿ ಅವಲಕ್ಕಿ ಎಲ್ಲ ಮಾಡೇನಿ ಬಾ. ಹಾಂ ಹಾಂ ಅಲ್ಲಿಂದ ಫೋನ್ ಬಂದ್ರೆ ಮುಂಜಾನೆ ಭಾಳ ಮಾತಾಡ್ಯಾರಂತೆ. ನಮ್ದು ಪಾಪ ಅದು ಮುಂಜಾನೆ ಪಾಪ ಅನ್ನ ಮಾಡ್ಕೋತೀನಿ ಈಗ. ಬಾ ವೆಂಕಟೇಶ. ಗಾಳಿ ನೋಡ್ರಿ, ಗಾಳಿ ಎಷ್ಟು ಬಿಡ್ತ. ಕುಡಿ ಏನು ಸಂದ ಐತಿದ. ಆ ಕಡೆ ಇಟ್ರೆ ಈ ಕಡೆ ಆಗಂಗಿಲ್ಲ, ಈ ಕಡೆ ಇಟ್ರೆ ಆ ಕಡೆ ಆಗಂಗಿಲ್ಲ. ವೆಂಕಟೇಶ ಬಾ. ಮೊಸರು ತೊಗೊಂಬರ್ಲಿ, ಮೊಸರು ತೊಗೊಂಬರ್ಲಿ. ಕರ್ಜಿಕಾಯಿ, ಚೂಡ, ಮೊಸರು ತೊಗೊಂಬರ್ಲಿ. ಏನು ತೊಗೊಂಬರ್ಲಿ? ಗಾಳಿ ತಾನು ಹತ್ತುವಂತ.
ನೀರ್ ಅದಾವ ನನಗೆ. ಇಲ್ಲ ಈಗ ಜಳಕ ಮಾಡ್ತಿ ಹಾ ಬಾ. ಇಲ್ಲೊಂದು ಅರ್ಬಿ ಇಟ್ಟಿದ್ನಲ್ಲ ಇದನ್ನ ಒರ್ಸಕ್ಕಂತ.